Hello, my dear friends. Today we are about to turn a new leaf that is in the form of articles. ಹೌದಾ ಆರ್ಟಿಕಲ್ಸ್ಗಳನ್ನ ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ನಿಮಗೆ ಇರುವಂತ ಸಿಂಪಲ್ ಕಾನ್ಸೆಪ್ಟ್ ಆರ್ಟಿಕಲ್ಸ್ ಎಷ್ಟಿದಾವೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋದು ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್. ಹೌದಾ ಫಸ್ಟ್ ಬಂದ್ಬಿಟ್ಟು ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತೇವೆ. ಸೆಕೆಂಡ್ ಬಂದ್ಬಿಟ್ಟು ಇನ್ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಹೌದಾ ಎರಡು ರೀತಿಯಾಗಿರುವಂತಹ ಆರ್ಟಿಕಲ್ಸ್ಗಳು ಇದಾವೆ. ಅದರ ಜೊತೆಗೆ ಡೆಫಿನಿಟ್ ಆರ್ಟಿಕಲ್ ಅಂತಂದ್ರೆ ದ ಅಂತ ಬಳಕೆ ಮಾಡ್ಕೊಳ್ತೇವೆ. ಇನ್ಡೆಫಿನಿಟ್ ಅಂತ ಬಂದ್ರೆ ಎ ಮತ್ತು ಆನ್ ಅಂತೇಳಿ ಬಳಕೆ ಮಾಡ್ಕೊಳ್ತೀವಿ. ಅದರ ಜೊತೆಯಾಗಿ ಎ ಅನ್ನ ಯಾವಾಗ ಬಳಕೆ ಮಾಡ್ಕೋಬೇಕು? when a word starts with the consonant sound we have to use a. When a word starts with the vowel sound we have to use an. ಹೌದಾ ಎ ಮತ್ತು ಆನ್ ಅನ್ನ ಯಾವಾಗ ಬಳಕೆ ಮಾಡ್ಕೊಳ್ತಾರೆ ಗೊತ್ತಾಯ್ತು. ಅದ್ರ ಜೊತೆಗೆ these must be used with the common countable noun. It must be singular. ಫಾರ್ ಎಕ್ಸಾಂಪಲ್ ಪೆನ್ ಅಂತ ಇದೆ, ಅಲ್ಲಿ ನಾವು ಅ ಪೆನ್ ಅಂತ ಹೇಳ್ತೀವಿ. ಆದ್ರೆ ಯಾವುದೇ ಕಾರಣಕ್ಕ ಪೆನ್ಸ್ ಅಂತ ಬಳಕೆ ಮಾಡ್ಕೊಂಗಿಲ್ಲ. ದಿಸ್ ಇಸ್ ರಾಂಗ್. ಅಂದ್ರೆ ಇವು ಯಾವುದು ಕೂಡ ಸಿಂಗ್ಯುಲರ್ ಇರಬೇಕು. ಸೊ ದಟ್ ಟೈಮ್ ವಿ ಆರ್ ಯೂಸಿಂಗ್ ಅ ಮತ್ತು ಆನ್. ಹೌದಾ? ಸೊ ಲೆಟ್ ಅಸ್ ಕಮಿಂಗ್ ಟು ದ ಟಾಪಿಕ್. ದ, ಎ, ಆನ್ ಅದ್ರ ಜೊತೆಗೆ ಒಂದಷ್ಟುಗಳು ಆರ್ಟಿಕಲ್ ಬಳಕೆ ಮಾಡುವುದಿಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ? ಜೀರೋ ಆರ್ಟಿಕಲ್ ಅಂತ ಕೂಡ ಅಂತ ಹೇಳ್ತೀವಿ. ಹಾಕಿದ್ರೆ ಯಾವ್ದು ಅಂತ ಯೂಸ್ ಮಾಡಿ. ಫಸ್ಟ್ ಒನ್ ನೋಡಿ, ಪಿಯಾನೋ. ಪಿಯಾನೋಕ್ಕೆ ಏನ್ ಬಳಕೆ ಮಾಡ್ಕೋಬೇಕು? ಸೊ ಹಿಯರ್ ವಾಟ್ ಎವರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಪಿಯಾನೋ ಇರ್ಬೋದು ಅಥವಾ ಫ್ಲೂಟ್ ಅಂತ ಇರ್ಬೋದು, ಸಿತಾರ ಅಂತ ಇರ್ಬೋದು, ಇವಕ್ಕೆಲ್ಲಕ್ಕೂ ನಾವು ದ ಅಂತ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ದ ಪಿಯಾನೋ ಈಸ್ ಅ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ನೋಡಿ, ಸಿಂಪಲ್. ನೆಕ್ಸ್ಟ್, ಡು ಯು ವಾಂಟ್ ಟು ಪ್ಲೇ ಫುಟ್ಬಾಲ್ ಐತಿ. ಹೌದಾ, ಇಲ್ಲಿ ಏನ್ ಮಾಡ್ಕೋಬೇಕು? ಇಲ್ಲಿ ಜೀರೋ ಆರ್ಟಿಕಲ್ ಅನ್ನ ಬಳಕೆ ಮಾಡ್ಕೋಬೇಕು. ಈ ರೀತಿ ಬರಿಬಹುದು ಅಥವಾ ಜೀರೋ ಆರ್ಟಿಕಲ್ ಅಂತ ಬರೀತೀವಿ. ಹಾಗಿದ್ರೆ ಯಾಕೆ ಇಲ್ಲಿ ಬಳಕೆ ಮಾಡ್ಕೋಬಾರ್ದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಹೌದಾ, ವಾಟ್ ಎವರ್ ದ ನೇಮ್ಸ್ ಆಫ್ ದ ಸ್ಪೋರ್ಟ್ಸ್, ಎಷ್ಟು ಸ್ಪೋರ್ಟ್ಸ್ ಇದಾವಲ್ವಾ ಅವು ಯಾವುದೇ ಕಾರಣಕ್ಕ ಆರ್ಟಿಕಲ್ ಗಳನ್ನ ತೆಗೆದುಕೊಳ್ಳುವುದಿಲ್ಲ. ಇಟ್ ಮೇ ಬಿ ಫುಟ್ಬಾಲ್ ಇರ್ಬೋದು, ಇದ್ರ ಜೊತೆ ಕ್ರಿಕೆಟ್ ಅಂತ ಇರ್ಬೋದು, ಹಾಕಿ ಅಂತ ಇರ್ಬೋದು, ಚೆಸ್ ಅಂತ ಇರ್ಬೋದು, ಏನೇನ್ ಅದಾವಲ್ವಾ ಅವೆಲ್ಲಕ್ಕೂ ಸ್ಪೋರ್ಟ್ಸ್. ಸೊ ದೇ ನೆವರ್ ಟೇಕ್ ಆರ್ಟಿಕಲ್. ದಟ್ ಟೈಮ್ ಹೌ ಟು ಯೂಸ್ ಜೀರೋ ಆರ್ಟಿಕಲ್. ನೆಕ್ಸ್ಟ್, ಮೈ ಫ್ರೆಂಡ್ ಈಸ್ NCC ಆಫೀಸರ್. ಹೌದಾ, ಹಾಗಿದ್ರೆ ಯಾವ ಆರ್ಟಿಕಲ್ ಬಳಕೆ ಬರುತ್ತೆ ಇಲ್ಲಿ? ಎನ್ ಅನ್ನೋದೇನು? ಆಕ್ಚುಲಿ ಇದು ಕನ್ಸೋನೆಂಟ್. ಹೌದಾ, ಎನ್. ಬಟ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ದಟ್ ಇಯರ್ ಹಾಗಂತೇಳಿ ನಾವು ಏನಾದ್ರೂ ಎ ಬರೆದ್ವಿ ಅಂದ್ರೆ ಆನ್ಸರ್ ಇಸ್ ರಾಂಗ್. ಬಟ್ ಆನ್ಸರ್ ಏನು? ಆನ್ಸರ್ ಏನಂತಂದ್ರೆ ಇಲ್ಲಿ ಆನ್. ಈಗ ನಿಮ್ಗೊಂದು ಶಾಕಿಂಗ್ ಆಗತ್ತೆ. ಏನಂತಂದ್ರೆ NCC ಎನ್ ಇದೆಯಲ್ಲ, ಯಾಕೆ ನಾವು ಆನ್ ಬಳಕೆ ಮಾಡ್ಕೋಬೇಕು ಅಂತಂದ್ರೆ ಈ ಒಂದು ಇಟ್ ಈಸ್ ಕಾನ್ಸೋನೆಂಟ್. ಬಟ್ ಹೌ ವಿ ಆರ್ ಗೋಯಿಂಗ್ ಟು ಪ್ರೊನೌನ್ಸ್ ದಿಸ್ ಒನ್? ದಿಸ್ ಈಸ್ ಎನ್. ಹೌದಾ, ಈ ರೀತಿ ಪ್ರೊನೌನ್ಸಿಯೇಷನ್ ಮಾಡೋದ್ರಿಂದ ನಾವು ಇಟ್ ವಿಲ್ ಟೇಕ್ ವೆಲ್. ಸೊ ಆದ್ರಿಂದ ನಾವೇನ್ ಮಾಡ್ಕೊಳ್ತೇವೆ? ಆನ್ ಅಂತ ಬರೀತೀವಿ. ಆನ್ NCC ಆಫೀಸರ್. ಅದ್ರ ಜೊತೆಗೆ ಆನ್ MLA. ನೋಡಿ ಹೇಗಿದೆ. ಅದ್ರ ಜೊತೆಗೆ ಆನ್ LLB. ಸೊ ಈ ರೀತಿ ನಾವು ಬರಿಬೇಕಾಗುತ್ತೆ. ಹೌದಾ, ಫೋರ್ತ್ ಒನ್ ಬಂದ್ಬಿಟ್ಟು ಡ್ಯಾಶ್ ರಾಮಾಯಣ. ಸೊ ವಾಟ್ ಎವರ್ ದ ಹೋಲಿ ಬುಕ್, ರಾಮಾಯಣ ಇರ್ಬೋದು, ಭಗವದ್ಗೀತಾ ಇರ್ಬೋದು, ಕುರಾನ್ ಅಂತ ಇರ್ಬೋದು. ಹೌದಾ, ದೆನ್ ಬೈಬಲ್ ಅಂತ ಇರ್ಬೋದು. ಎಷ್ಟು ನಾವು ಹೋಲಿ ಬುಕ್ಸ್ ಅಂತ ಹೇಳ್ತೇವಲ್ಲ ಅದಕ್ಕೆಲ್ಲದಕ್ಕೂ ನಾವು ದ ಅಂತ ಬಳಕೆ ಮಾಡ್ಬೇಕಾಗತ್ತೆ. ದ ರಾಮಾಯಣ ಈಸ್ ಅ ಹೋಲಿ ಬುಕ್. ನೋಡಿ, ನೆಕ್ಸ್ಟ್ ಫಿಫ್ತ್ ಒನ್ ಬಂದ್ಬಿಟ್ಟು ಗೋಲ್ಡ್ ಈಸ್ ಪ್ರಿಸಿಯಸ್ ಮೆಟಲ್. ಇಲ್ಲೇನ್ ಮಾಡಬಹುದು? ಹಾಗಿದ್ರೆ ಗೋಲ್ಡ್ ಅನ್ನೋದ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಎನಿ ಆರ್ಟಿಕಲ್. ಇದಕ್ಕೆ ಮಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಸೊ ವಾಟ್ ಎವರ್ ದ ಮಟೀರಿಯಲ್ ನೌನ್ ದೇ ವೋಂಟ್ ಟೇಕ್ ಆರ್ಟಿಕಲ್. ಇಟ್ ಮೇ ಬಿ ಗೋಲ್ಡ್, ಇಟ್ ಮೇ ಬಿ ಸಿಲ್ವರ್. ಹೌದಾ,
ಇಟ್ ಮೇ ಬಿ ವಾಟ್ ಎವರ್ ಮಟೀರಿಯಲ್ ನೌನ್ ಅಂತ ಏನಿದಾವಲ್ಲ ದೇ ವೋಂಟ್ ಟೇಕ್ ಆರ್ಟಿಕಲ್. ಸೊ ಡ್ಯಾಶ್ ಜೀರೋ ಆರ್ಟಿಕಲ್ ಅಂತ ಬರೀಬೇಕು. ಸೊ ಗೋಲ್ಡ್ ಈಸ್ ಅ ಪ್ರೀಸಿಯಸ್ ಮೆಟಲ್. ಗೋಲ್ಡ್ ಈಸ್ ಏನೋ ಅ ಪ್ರೀಸಿಯಸ್ ಮೆಟಲ್. ಇಲ್ಲೆಲ್ಲ ಆಕ್ಚುಲಿ ಸಾರಿ, ಇಲ್ಲಿ ಅಂತ ತಗೋಬೇಕಾಗತ್ತೆ. ಅದು ಗೋಲ್ಡ್ ಈಸ್ ಅ ಪ್ರೀಸಿಯಸ್ ಮೆಟಲ್ ಅಂತೀವಿ. ಸೊ ಈ ರೀತಿ ನಾವು ಕೂಡ ಬರಿಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಸಿಕ್ಸ್ತ್ ಒನ್, ವಿ ಡ್ರಿಂಕ್ ವಾಟರ್. ಏನ್ ಬರಿಬಹುದು ಆರ್ಟಿಕಲ್ ಅಲ್ಲಿ? ಹಿಯರ್ ಇಟ್ ವಿಲ್ ನಾಟ್ ಟೇಕ್ ಎನಿ ಆರ್ಟಿಕಲ್. ಜನರಲ್ ಸೆನ್ಸ್ ಅಲ್ಲಿ ನಾವು ಏನ್ ಮಾಡ್ಕೊಳ್ತೀವಿ, ಇಟ್ ಆಲ್ಸೋ ಜೀರೋ ಆರ್ಟಿಕಲ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್, ಸನ್ ರೈಸಸ್. ಏನ್ ಬರಿಬೇಕು? ವಾಟ್ ಎವರ್ ಇಟ್ ಮೇ ಬಿ. ಸನ್ ಅಂತ ಇರ್ಬೋದು, ಮೂನ್ ಅಂತ ಇರ್ಬೋದು, ಹೌದಾ, ಅರ್ತ್ ಅಂತ ಇರ್ಬೋದು. ಇವೆಲ್ಲಕ್ಕೂ ಕೂಡ ಏನಂತ ಹೇಳ್ತೀವಿ, ದೇ ವಿಲ್ ಟೇಕ್ ಆರ್ಟಿಕಲ್ ಆಫ್ ದ ಓಕೆ. ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ತಗೋತೀವಿ. ಹೌದಾ? ದಿಸ್ ಇಸ್ ವಾಟ್. ನೆಕ್ಸ್ಟ್ ಬಂದ್ಬಿಟ್ಟು ಆನೆಸ್ಟಿ ಈಸ್ ಡ್ಯಾಶ್ ಬೆಸ್ಟ್ ಪಾಲಿಸಿ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಆನೆಸ್ಟಿಗೆ ನಾವು ಯಾವುದೇ ರೀತಿ ಆರ್ಟಿಕಲ್ ಗಳನ್ನು ಬಳಕೆ ಮಾಡೋಂಗಿಲ್ಲ. ಇಟ್ ಈಸ್ ಜೀರೋ ಆರ್ಟಿಕಲ್. ನಿಮಗೊಂದು ಕ್ವಶನ್ ಅರೈಸ್ ಆಗ್ಬೋದು, ಇದಕ್ಕೆ ಯಾಕೆ ಬಳಕೆ ಮಾಡೋಂಗಿಲ್ಲ ಅಂತಂದ್ರೆ, ಇಟ್ ಈಸ್ ಕಾಲ್ಡ್ ಆಸ್ ವಾಟ್ ಇಯರ್ ಅಬ್ಸ್ಟ್ರಾಕ್ಟ್ ನೌನ್. ಹೌದಾ? ವಾಟ್ ಎವರ್ ಅಬ್ಸ್ಟ್ರಾಕ್ಟ್ ನೌನ್, ಇಟ್ ಮೇ ಬಿ ಆನೆಸ್ಟ್. ಹೌದಾ? ಇಟ್ ಮೇ ಬಿ ಇಂಟೆಲಿಜೆಂಟ್, ಇಟ್ ಮೇ ಬಿ ವೈಸ್, ಇಟ್ ಮೇ ಬಿ ಡಲ್. ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ we are not able to see it but we can touch it. Okay, we are not able to see it and we cannot touch this one. ಇವನ್ನ ಟಚ್ ಮಾಡಲಿಕ್ಕೆ ಸಾಧ್ಯವಿಲ್ಲ, but we can feel it. So these are called as what here? Abstract noun. It means here we cannot touch, we cannot see, ಬಟ್ ವಿ ಕ್ಯಾನ್ ಒನ್ಲಿ ಫೀಲ್ ಇಟ್. ಅದಕ್ಕೆ ನಾವೇನ್ ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೇವೆ. ಸೊ ಈ ದೃಷ್ಟಿಯಿಂದ ಇಲ್ಲಿ ನಾವು ಜೀರೋ ಆರ್ಟಿಕಲ್ ಅಂತ ಬರೀಬೇಕಾಗತ್ತೆ. ಆನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ ಅಂತ ಇಲ್ಲಿ ಹಾಕ್ತೇವೆ. ಇದು ಬಹಳ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಇಲ್ಲೊಂದು ಬರುತ್ತೆ, ಹಿ ಈಸ್ ಡ್ಯಾಶ್ ಆನೆಸ್ಟ್ ವುಡ್ ಕಟ್ಟರ್. ಹಾಗಿದ್ರೆ ಇಲ್ಲಿ ಏನ್ ಬರಿಬೇಕು ಆರ್ಟಿಕಲ್ ಅನ್ನ? ಇಲ್ಲಿ ಜೀರೋ ಅಂತ ಬರೆದ್ರಿ. ಹೌದಾ? ಇಲ್ಲಿ ಏನಂತ ಬರಿಬೇಕು? ಇಲ್ಲಿ ಏನ್ ಬರಿಬೇಕಂದ್ರೆ ಜೀರೋ ಆರ್ಟಿಕಲ್ ಅಂತ ಮತ್ತೆ ಏನಾದ್ರೂ ಬರೆದ್ರೆ ರಾಂಗ್ ಆಗುತ್ತೆ. ಹಾಗಿದ್ರೆ ನಿಮಗೊಂದು ಕ್ವಶನ್ ಮತ್ತೆ ಅರೈಸ್ ಆಗತ್ತೆ, ಏನು ಇಲ್ಲಿ ಆನೆಸ್ಟ್ ಜೀರೋ ಬರದ್ವಿ, ಇಲ್ಲೇ ಬರೆಯೋಗಿಲ್ಲ ಅಂತಂದ್ರೆ ವೆರಿ ಸಿಂಪಲ್. ಇವನ್ನ ವುಡ್ ಕಟರ್. ಯಾವ ವುಡ್ ಕಟರ್? ಯಾವ ಟೈಪ್ ವುಡ್ ಕಟರ್? ಆನೆಸ್ಟ್, ಬಹಳ ಪ್ರಾಮಾಣಿಕ. ಅಂದ್ರೆ ಈ ಆನೆಸ್ಟಿ ಅಂತ ಬರೆದ್ರೆ ಜನರಲ್ ಸೆನ್ಸ್ ಒಳಗೆ ಏನಾದ್ರೂ ಯೂಸ್ ಮಾಡಿದ್ವಿ ಅಂತಂದ್ರೆ ಇಟ್ ವೋಂಟ್ ಟೇಕ್ ಆರ್ಟಿಕಲ್. ಅದೇ ರೀತಿ ಇಲ್ಲಿ ಈ ವುಡ್ ಕಟರ್ ಯಾವ ರೀತಿ ವುಡ್ ಕಟರ್? ಇವು ಬಹಳ ಪ್ರಾಮಾಣಿಕ ವುಡ್ ಕಟರ್. ಎಂತ ವುಡ್ ಕಟರ್ ಇವನು? ಆನೆಸ್ಟ್ ವುಡ್ ಕಟರ್. ಈ ವುಡ್ ಕಟರ್ ಬಗ್ಗೆ ರೆಫರ್ ಮಾಡ್ತಾ ಇದೆ. ಅವಾಗ ನಾವ್ ಏನ್ ಮಾಡ್ಕೊಳ್ಬೇಕು? ಆರ್ಟಿಕಲ್ ಗಳನ್ನ ಯೂಸ್ ಮಾಡಬೇಕು. ಸಿ ದಿಸ್ ಒನ್, ಎಚ್ ಸೈಲೆಂಟ್ ಆಗತ್ತೆ. ಆನೆಸ್ಟ್, ಅದಕ್ಕೆ ಆನ್ ಆನೆಸ್ಟ್ ವುಡ್ ಕಟರ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೇನೆ, ಬ್ಯೂಟಿ. ಇನ್ನೊಂದು ಕ್ಲಾರಿಟಿ ಕೊಡ್ತೇನೆ. ಇಲ್ಲಿ ಏನಂತಂದ್ರೆ ಏನಾಗತ್ತೆ, ಇಲ್ಲಿ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಆರ್ಟಿಕಲ್. ಇಲ್ಲಿ ವಿ ಆರ್ ನಾಟ್ ಸಪೋಸ್ ಟು, ಇಲ್ಲಿ ಬರ್ಬಿಡ್ತೇನೆ ನೋಡಿ, ಬ್ಯೂಟಿಫುಲ್. ಇಲ್ಲಿ ಯಾವುದೇ ರೀತಿ ಆರ್ಟಿಕಲ್ಸ್ ಗಳನ್ನ ಬಳಕೆ ಮಾಡೋದಿಲ್ಲ. ಅದೇ ರೀತಿ ಇಲ್ಲಿ ನೋಡಿ, ಬ್ಯೂಟಿಫುಲ್ ಫ್ಲವರ್ ಅಂತ ಬಳಕೆ ಮಾಡ್ಕೊಳ್ತಾ ಇದ್ದೇನೆ. ಬ್ಯೂಟಿಫುಲ್ ಫ್ಲವರ್. ದಟ್ ಟೈಮ್ ವಿ ಹ್ಯಾವ್ ಟು ಯೂಸ್ ಆರ್ಟಿಕಲ್. ಯಾಕಂದ್ರೆ ಇದು ಜನರಲ್ ಸೆನ್ಸ್ ನ ತೋರಿಸುತ್ತೆ. ದಿಸ್ ಈಸ್ ವಾಟ್ ಜನರಲ್ ಸೆನ್ಸ್. ಇದು ಎಂತ ಫ್ಲವರ್? ಇದು ಬ್ಯೂಟಿಫುಲ್ ಫ್ಲವರ್. ಇಂಥ ಸಂದರ್ಭದಲ್ಲಿ ನಾವು ಆರ್ಟಿಕಲ್ಸ್ ಗಳನ್ನ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟೊಂದು ವ್ಯತ್ಯಾಸ ಇದೆ. ಸೊ ಗ್ರಾಮರ್ ಪಾಯಿಂಟ್ ಅಂತ ಹೇಳೋದು. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಹಿ ಸ್ಟಡೀಸ್ ಇನ್ ಯೂನಿವರ್ಸಿಟಿ. ಹಾಗಿದ್ರೆ ಯಾವ್ದು ಆರ್ಟಿಕಲ್ ಬಳಕೆ ಮಾಡ್ಕೋಬೇಕಿಲ್ಲಿ? ಯು ಇದೆ. ಸಡನ್ ಆಗಿ ಏನ್ ಮಾಡ್ಕೊಳ್ತೀರಿ ನೀವು? ಆನ್ ಅಂತ ಬರ್ದ್ಬಿಡ್ತೀರಿ. ಬಟ್ ಯುವರ್ ಆನ್ಸರ್ ಇಸ್ ರಾಂಗ್. ಇಲ್ಲಿ ಏನ್ ಬರಿಬೇಕಂದ್ರೆ ಎ ಅಂತ ಬರಿಬೇಕಾಗತ್ತೆ. ಯಾಕೆ ಅಂತ ಕ್ವಶನ್ ಆಗತ್ತೆ. ಯೂನಿವರ್ಸಿಟಿದು ಇವೊಂದು ಇಟ್ಸ್ ಅ ಓವೆಲ್, ಬಟ್ ಇಟ್ ವಿಲ್ ಟೇಕ್ ದ ಪ್ರೊನೌನ್ಸಿಯೇಷನ್ ಆಫ್ ಕನ್ಸೋನೆಂಟ್ಸ್. ನೋಡಿ,
ಸೊ ಆದ್ರಿಂದ ನಾವೇನ್ ಮಾಡ್ಕೊಳ್ತೀವಿ, ಯೂನಿವರ್ಸಿಟಿ ಅಂತ ಬರೀ ಮುಂದೆ ಎ ಅಂತ ತಗೋತೀವಿ. ಇನ್ನೂ ಕೆಲವೊಂದು ಎಕ್ಸಾಂಪಲ್ಸ್ಗಳು ಕೂಡ ಬರ್ತವೆ. ಯೂನಿಯನ್ ಅಂತ ಬರುತ್ತೆ, ಇಲ್ಲೂ ಕೂಡ ಪ್ರೊನೌನ್ಸಿಯೇಷನ್ ಹೇಗೆ, ವಾಯು. ಸೊ ಇಲ್ಲೂ ಕೂಡ ಎ ಅಂತ ಬರುತ್ತೆ. ನೋಡಿ ಹೇಗೆಲ್ಲ ಕಲಿತಿದೆ ಇಂಗ್ಲಿಷ್ ಗ್ರಾಮರ್. ದಿಸ್ ಇಸ್ ವಾಟ್. ನೆಕ್ಸ್ಟ್ ಇಂಗ್ಲಿಷ್ ಅಂತ ತಗೋತೇವೆ. ಇಲ್ಲೇನಂತಂದ್ರೆ ಯಾವುದೇ ರೀತಿ ಆರ್ಟಿಕಲ್ ತಗೋದಿಲ್ಲ. ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಕನ್ನಡ ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಇವೆಲ್ಲ ಕೂಡ ವಾಟ್ ಎವರ್ ದ ನೇಮ್ಸ್ ಆಫ್ ಲ್ಯಾಂಗ್ವೇಜಸ್, ಪ್ರಾಪರ್ ನೌನ್ ಇವು ನೇಮ್ಸ್ ಆಫ್ ಲ್ಯಾಂಗ್ವೇಜಸ್, ದೇ ವೋಂಟ್ ಟೇಕ್ ಆರ್ಟಿಕಲ್. ನೆನಪಿಟ್ಟುಕೊಳ್ಬೇಕು, ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಇಂಗ್ಲಿಷ್ ಈಸ್ ಏನ್ ಬರಿಬಹುದು ಇಲ್ಲಿ, ಆನ್ ಅಂತ ಇಲ್ಲಿ ತಗೋಬಹುದು. ನೆಕ್ಸ್ಟ್ ಶಿ ಈಸ್ ಡ್ಯಾಶ್ LLB. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಏನ್ ಬರಿಬಹುದು ಅಂತ ಆನ್ LLB ಅಂತ ಇಲ್ಲಿ ಈಸಿಯಾಗಿ ಬರ್ಬಿಡ್ತೇವೆ. ಯಾಕೆ ಎಲ್ ಅನ್ನೋದೇನು, ದಿಸ್ ಈಸ್ ವಾಟ್ ಕನ್ಸೋನಂಟ್, ಬಟ್ ಇವನ್ ದೋ ಕನ್ಸೋನಂಟ್ it will take the pronunciation of what, vowel. So this is what here an LLB, but he is ಇಲ್ಲಿ ಏನು ಬರೀಬಹುದು, ಅದೇ ರೀತಿ an ME ಅಂತ ಬರೀತೇವೆ. ಹೌದಾ? ಸೊ 14th ಒನ್ ಏನ್ ಮಾಡ್ತಾನೆ ಅಂದ್ರೆ ನಿಮಗೇನೆ ಎಕ್ಸಾಂಪಲ್ ಆಗಿ ಕೊಡ್ತೇನೆ, ನೋಡೋಣ ಎಷ್ಟು ಜನ ನೀವು ರೆಸ್ಪಾನ್ಸ್ ಮಾಡ್ತೀರಿ. ಸೊ ಯುವರ್ ರೆಸ್ಪಾನ್ಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್ ಆರ್ ದ ರಿಪ್ಲೈ. ಹೌದಾ? ಸೊ 14th ಒನ್ ಟ್ರೈ ಮಾಡಿ. ಅಂಡ್ 15th ಒನ್ ನೋಡಿ, ಹಿ ಪ್ಲೇಸ್ ಫ್ಲೂಟ್. ಏನ್ ಬರಿಬಹುದು, ಹೌದಾ? ಇಲ್ಲೂ ಕೂಡ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ, ಒಂದು ಕ್ಲೂ ಕೊಡ್ತೇನೆ. ಹೌದಾ? ಹಾಗಿದ್ರೆ ಏನು ಬರೀತೀರಾ? ಸೊ ಐ ಆಮ್ ಗಿವಿಂಗ್ ಯು ವರ್ಕ್ ಆಸ್ 14th and 15th. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ response. What's your answer? So please put your answers in the comment box. Thank you so much for watching this video. ಅಂತ ಬರೀತೀವಿ. ಹೌದಾ?